ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ಏನು ಅಂದರೆ, ನಮಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೇರ್ ಫಾಲ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ 100%ಅಲ್ಲಿ 90% ಎಲ್ಲ ಹೆಣ್ಮಕ್ಳಿಗೂ ಹೇರ್ ಫಾಲ್ ಕಾಮನ್ ಪ್ರಾಬ್ಲಮ್. ಸೊ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿಲಂತೂ ಇನ್ನೂ ಜಾಸ್ತಿನೇ ಆಗಿರುತ್ತೆ. ಸೊ ಅದಕ್ಕೆ ರೀಸನ್ಸ್ ಹುಡುಕ್ತಾ ಹೋದರೆ ನಮಗೆ ಐದರ್ ಹಾರ್ಡ್ ವಾಟರಿಂದ ಆದರೂ ಆಗಿರ್ಬೋದು, ಅಥವಾ ಡ್ಯಾಂಡ್ರಫಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾರಣ, ಅಥವಾ ಹೆಲ್ತ್ ಇಶ್ಯೂಸು ಆಗಿರ್ಬೋದು. ಸೊ ಸಾವಿರ ಕಾರಣ ಇದೆ ಹೀಗೆ. ಅದು ಏನು ಅಂದರೆ ಫಸ್ಟು ನಾವು ತಿಳ್ಕೊಂಡು ಆಮೇಲೆ ನಮ್ಮ ಹೇರ್ ಫಾಲ್ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಯೂಶ್ವಲಿ ನನ್ನ ವಿಷಯಕ್ಕೆ ಬಂದಾಗ ನನಗೇನಾಗ್ತಾಯಿತ್ತು, 3 to 4 ಇಯರ್ಸ್ ಹಿಂದೆಯಿಂದ ನನಗೆ ಹೇರ್ ಫಾಲ್ ಅನ್ನೋದು ತುಂಬ ಜಾಸ್ತಿನೇ ಇದೆ. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದು ಏನಾಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ, ಬೇರೆ ಬೇರೆ ಪ್ಯಾಕ್ ಹಾಕ್ತಾಯಿದ್ದೆ, ಬೇರೆ ಬೇರೆ ಎಲ್ಲಾದರೂ ಎಣ್ಣೆ ಸಿಗುತ್ತೆ ಅದನ್ನು ತೊಗೊಂಬರ್ತಾಯಿದ್ದೆ, ಅಥವಾ ನಾನೇ ಹರಳೆಣ್ಣೆ ಕೊಬ್ಬರಿ ಎಣ್ಣೆಲ್ಲ ಮಿಕ್ಸ್ ಮಾಡಿ, ಅಥವಾ ಅದಕ್ಕೆ ಅಲೋವೆರಾ ಹಾಕೋದು, ಅಥವಾ ಮೆಂತ್ಯ ಪ್ಯಾಕ್ ಹಾಕೋದು, ಏನೇನೋ ಹಿಂಗೆ ಸಾವಿರ ಟ್ರೈ ಮಾಡ್ತಾ, ಅಥವಾ ಮೊಟ್ಟೆನ ಆಯಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹೇರ್ ಪ್ಯಾಕ್ ಮಾಡಿಸ್ಕೊತಾ ಇದ್ದೆ, ಕಡಿಮೆ ಆಗುತ್ತೆ ಅಂತ. ಸೊ ಓಕೆ, ಇದೆಲ್ಲ ಅಡಿಷ್ನಲ್ ಸಪ್ಲಿಮೆಂಟ್ಸ್ ಒಪ್ಕೊಳ್ಳೋಣ, ಒಂದು ರೀತಿ ನಿಮಗೆ ಬೆನಿಫಿಟ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಫಸ್ಟ್ ನಮ್ಮ ಹೇರ್ ಫಾಲ್ ರೂಟ್ ಕಾಸ್ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನಮಗೆ ರೂಟ್ ಕಾಸ್ ಪ್ರಾಬ್ಲಮ್ನೇ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಮೇಲೆ ನಾವು ತಲೆಗೆ ಏನೇನು ಹಚ್ಚಿದ್ರು ಏನು ಪ್ರಯೋಜನ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಥೈರಾಯ್ಡು, PCOD, ಸೊ ಹಿಂಗೆ ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದರಿಂದನೂ ನಿಮಗೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ, ಬಿಕಾಸ್ ಮೆಡಿಸಿನ್ಸ್ ಮೇಲೆ ಇರ್ತೀರಾ. ಸೊ ಅದರಿಂದ ಸ್ವಲ್ಪ ದಪ್ಪ ಆಗ್ತೀರಾ, ಹೇರ್ ಫಾಲ್ ಅನ್ನೋದು ಅದೊಂದು ಸ್ವಲ್ಪ ಕಾಮನ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಅದರಿಂದ ನಿಮ್ಗೆ ಹೇರ್ ಫಾಲ್ ಆಗ್ತೀವಿ, ಅದನ್ನು ಫಸ್ಟು ನಾವು ನಾರ್ಮಲಾಗಿ ತರಬೇಕಾಗುತ್ತೆ. ಅಥವಾ PCOD ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಾವು ಅದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ನಾವು ತೊಗೋಬೋದು. ಅಥವಾ ನಿಮಗೆ ಥೈರಾಯ್ಡ್ ಆಗಲಿ, PCOD ಆಗಲಿ, ಬೇರೆ ಏನೂ ಹೆಲ್ತ್ ಕಂಡೀಷನ್ ಇಲ್ಲ ಅಂದರೆ ಫಸ್ಟು ನೀವು ಚೆಕ್ ಮಾಡಿಸ್ಬೇಕಾಗಿರೋದು ವಿಟಮಿನ್ B12 ಮತ್ತು ವಿಟಮಿನ್ Dನ ಚೆಕ್ ಮಾಡಿಸಿ. ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದರೆ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಹೋದಾಗ ನನಗೆ ಹೇಳಿದ್ದು ಅದನ್ನೇ ಕೇಳಿದ್ದು. ಫಸ್ಟ್ PCOD ಪ್ರಾಬ್ಲಮ್ ಇದೆಯಾ, ಥೈರಾಯ್ಡ್ ಏನಾದರೂ ಇದ್ವಾ, ಅಥವಾ ಇನ್ನೇನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ನನಗೆ ಕೇಳಿದಾಗ ನಾವು ಏನೂ ಇಲ್ಲ ಅಂತ ಹೇಳಿದಾಗ ನನಗೆ ಹೇಳಿದ್ದವರು ವಿಟಮಿನ್ B12 ಮತ್ತು ವಿಟಮಿನ್ Dನ ಚೆಕ್ ಮಾಡಿಸಿ ಅಂತ. ಸೊ ನಾನು ಅವ್ರು ಹೇಳಿದ ಥರನೇ ವಿಟಮಿನ್ B12 ಚೆಕ್ ಮಾಡಿಸಿದಾಗ ನನಗೆ ಗೊತ್ತಾಗಿದ್ದು ವಿಟಮಿನ್ B12 ತುಂಬ ಕಡಿಮೆ ಇದೆ ಅಂತ. ಸೊ ವಿಟಮಿನ್ B12 ಕಡಿಮೆ ಇದ್ದಾಗ ಅಬ್ವಿಯಸ್ಲಿ ನಮಗೆ ಹೇರ್ ಫಾಲ್ ಅನ್ನೋದು ತುಂಬ ಕಾಮನ್ ಆಗಿಬಿಡುತ್ತೆ. ಸೊ ಯೂಶ್ವಲಿ ವಿಟಮಿನ್ B12 ನಮಗೆ 120 ರೇಂಜಿಂದ 915 ರೇಂಜಲ್ಲಿ ಇರಬೇಕು. ಸೊ ಅಟ್ಲೀಸ್ಟ್ ನಮಗೊಂದು 500 600 ಆ ಥರ ಒಂದು ಇದ್ದರೆ ಅಟ್ಲೀಸ್ಟ್ ಒಂದು ಮಾಡ್ರೇಟ್ ಒಂದು ನಾರ್ಮಲ್ ಹೇರ್ ಫಾಲ್ ಇರುತ್ತೆ. ಬಟ್ ನಾನು ತೀರಾ ಜಾಸ್ತಿ ಆಗ್ತಿದೆ. ಯಾಕೆ ಅಂದರೆ ನನಗಿದ್ದಿದ್ದು ಜಸ್ಟ್ 185, ಆಲ್ಮೋಸ್ಟ್ 120 ನಾನು ರೀಚ್ ಆಗ್ತಿದ್ದೆ. ಸೊ ಹಾಗಿರುವಾಗ ನನಗೆ ಹೇರ್ ಫಾಲ್ ಕಡಿಮೆ ಆಗಬೇಕು ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿ, ಅಥವಾ ಯಾವುದೇ ರೀತಿ ಎಣ್ಣೆ ಹಚ್ಕೊಂಡ್ರು, ಇನ್ನೇನೋ ಪ್ಯಾಕ್ ಹಚ್ಕೊಂಡು ನನಗೆ ಹೇಗೆ ಕಡಿಮೆ ಆಗುತ್ತೆ. ಸೊ ನಾನೇನು ಮಾಡಿದಾಗ ಅವ್ರು ಹೇಳಿದಾಗ ನಾನು ಟೆಸ್ಟ್ ಮಾಡಿಸಿದೆ, ನನಗಿವಾಗ ಗೊತ್ತಾಯಿತು. ಸೊ ಅದಕ್ಕೆ ಬೇಕಾದಂಥ ಸಪ್ಲಿಮೆಂಟ್ಸ್ ನನಗೆ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಮಟ್ಟಕ್ಕಾದರೆ ನಾನು ರಿಸಲ್ಟ್ ಕಾಣ್ತಾ ಇದ್ದೀನಿ. ಹೋಗ್ತಾ ಇನ್ನೂ ನಮಗೆ ಹೇರ್ ಫಾಲ್ ಜಾಸ್ತಿ ಆದಾಗ ನಮಗೆ ಹೆಣ್ಮಕ್ಳಿಗೆ ಕೂದಲು ಅನ್ನೋದು ತುಂಬ ಮುಖ್ಯ. ನಮ್ಮ ಬ್ಯೂಟಿಗೆ ನಮಗೆಲ್ಲ ಒಂದು ಹೇರೇ ಮೇನ್ ಆ್ಯಕ್ಚುಲಿ. ಸೊ ನಮ್ಗೆ ಅದೇ ಇಲ್ಲ ಅಂದಮೇಲೆ ನೀವು ಯಾವುದೇ ರೀತಿ ನೀವು ಚೆನ್ನಾಗಿ ಕಾಣಬೇಕು ಅಂತ ಇಷ್ಟಪಟ್ಟರೂ ಅದು ಸಾಧ್ಯ ಇಲ್ಲ. ಸೊ ಹೇರ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ನಾನು ಹೇಳೋದು ಫಸ್ಟು ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂದರೆ ಜಸ್ಟ್ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಟಮಿನ್ B12 ಮತ್ತು ವಿಟಮಿನ್ Dನ ಚೆಕ್ ಮಾಡಿಸ್ಕೊಳ್ಳಿ. ಅದನ್ನೇನಾದರೂ ನಿಮ್ಗೆ ಅದರಲ್ಲೂ ಕಡಿಮೆ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಾ, ಅದಕ್ಕೆ ಬೇಕಾಗಿರೋಂಥ ಸಪ್ಲಿಮೆಂಟ್ಸ್ ತೊಗೊಳ್ತಾ ಹೋಗಿ. ಸಪ್ಲಿಮೆಂಟ್ಸ್ ತೊಗೊಂಡ್ರೆ ನಿಮ್ಗೆ ರೂಟ್ ಕಾಸ್ ಮೊದಲು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಫಸ್ಟು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಆಮೇಲೆ ಯಾವ ಥರ ಬೇಕಾದ್ರೂ ಎಣ್ಣೆನಾದರೂ ಹಾಕಿ, ಪ್ಯಾಕ್ ಆದರೂ ಹಾಕಿ, ನಿಮ್ಗೆ ಒಂದೊಂದು ಸ್ವಲ್ಪ ಅಡಿಷ್ನಲ್ ಬೆನಿಫಿಟಾಗಿ ಕೊಡುತ್ತೆ. ನೀವು ಇದು ಯಾವುದೂ ಮಾಡ್ದಲೆ ಎಲ್ಲೋ ಟೇಬಲ್ ನಾವೇನೋ ಅಲ್ಲಿ ಹೇರ್ ಆಯಿಲ್ ಮಾಡ್ತಾರಂತ ಅದನ್ನ ಹಚ್ಕೊಂಡ್ರೆ ಹಂಗಾಗತ್ತಂತೆ, ಇದನ್ನ ಹಚ್ಕೊಂಡು ಹಿಂಗಾಗುತ್ತೆ. ಅಥವಾ ರೋಸ್ಮೆರಿ, ಇವಾಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ರೋಸ್ಮೆರಿ ಆಯಿಲ್ ಹಚ್ಕೊಂಡ್ರೆ, ರೋಸ್ಮೆರಿ ಸ್ಪ್ರೇ ಮಾಡಿಕೊಂಡ್ರೆ ಆಗುತ್ತಂತೆ. ಸೀರಿಯಸ್ಲಿ ಅದೆಲ್ಲ ಸುಳ್ಳು. ನಾನು ಅದೆಲ್ಲ ಸಾವಿರ ಟ್ರೈ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಅದಕ್ಕೆ ಇವಾಗ ಏನು ಮಾಡಿ ಎಲ್ಲನೂ ಸ್ಟಾಪ್ ಮಾಡಿ ಫಸ್ಟು ಈ ಸಪ್ಲಿಮೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ನನ್ನಲ್ಲಿರೋ ಡಿಫಿಷಿಯನ್ಸಿ, ಹೇರ್ ಫಾಲಿಗೆ ಏನು ಪ್ರಾಬ್ಲಮ್ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಫಸ್ಟು ನಾನು ಡಿಫಿಷಿಯನ್ಸ್ನ ಕ್ಲಿಯರ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಅದನ್ನು ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನಾನು ಯಾವುದೇ ರೀತಿ ಎಣ್ಣೆ ಬಳಸಿದ್ರು ಸರಿ, ಇನ್ನೇನೋ ಪ್ಯಾಕ್ ಬಳಸಿದ್ರು ನಂಗೆ ಅದೊಂಥರ ಅಡಿಷ್ನಲ್ ಬೆನಿಫಿಟ್ ಸಿಗುತ್ತೆ. ಸೊ ನೀವೂ ಅಷ್ಟೇ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ.
ಏನೂ ಇಲ್ಲ ಅಂದರೆ ಜಸ್ಟ್ ವಿಟಮಿನ್ B12, ವಿಟಮಿನ್ ಡಿನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಬೇಕಾದ ಸಪ್ಲಿಮೆಂಟ್ಸ್ ತೊಗೊಂಡು ನಿಮ್ಮ ಹೇರ್ ಫಾಲ್ ಇಶ್ಯೂಸ್ನ ನೀವು ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಇವನ್ ನನಗೂ ಇರಲಿಲ್ಲ. ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ನಿಮ್ಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳಿ ಇದೊಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಡಾಕ್ಟ್ರನ್ನ ಕನ್ಸಲ್ಟ್, ನೀವೇ ಬ್ಲೈಂಡಾಗಿ ಹೋಗಿ ಮಾಡ್ಕೊಬೇಡಿ. ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸಲ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಫಸ್ಟ್ ರಿಸಾಲ್ವ್ ಮಾಡ್ಕೊಳ್ಳಿ. ವಿಟಮಿನ್ B12 ಅಂತಲ್ಲ, ಯಾವುದೇ ರೀತಿ ನಿಮ್ಗೆ ಯಾವುದೇ ರೂಟ್ ಕಾಸ್ ಪ್ರಾಬ್ಲಮ್ ಇದೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ನೀವು ಬೇರೆ ಬೇರೆ ಥರ ಎಣ್ಣೆ ಆಗಲಿ ಪ್ಯಾಕ್ ಆಗಲಿ ಹಚ್ಕೊಂಡು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.